ಪ್ರೀತಿ ಸ್ವರೂಪನಾಗಿರುವಂತ ನಮ್ಮ ಪರಲೋಕದ ತಂದೆಯೇ, ನಿನ್ನ ಪವಿತ್ರವಾದ ನಮ್ಮ ಸ್ತೋತ್ರವನ್ನು ದೇವ. ರಚಿಸುವ ದಿನಮಾನಗಳ ನಮ್ಮನ್ನು ಇರುವುದನ್ನ ದಿನದಲ್ಲಿ ನಿನ್ನ ಸಮ್ಮುಖದಲ್ಲಿ, ನಿನ್ನ ಸ್ಥಾನದಲ್ಲಿ ಸ್ವಾಮಿ ನಿನ್ನನ್ನು ಆರಾಧಿಸುವಂತೆ, ನಿನ್ನ ವಾಕ್ಯ ಧ್ಯಾನ ಮಾಡುವಂತೆ ನಮಗೆ ಕೊಟ್ಟಂತ ಮಕ್ಕಳು ಕೃಪೆಗಾಗಿಸ್ಕೊಳ್ತಾ ನಿನ್ನ ಸಮಯಗಳನ್ನು ಸ್ವಾಮಿಯನ್ನು ಉಪಯೋಗಿಸಿಕೊಳ್ಳಿ. ಪ್ರಾರ್ಥನೆ ಯೇಸು ಸಮಸ್ಯೆಯನ್ನು ಬೇಡಿಕೊಳ್ತೀವಿ, ಆಮೇಲೆ. ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರ ಉಂಟಾಗಲಿ. ಮತ್ತು ನಮ್ಮ ಹಿರೇ ಗುರುಗಳಾಗಿರುವಂತ ಪ್ರತಿಯೊಬ್ಬೊಬ್ಬರಿಗೂ, ಯಲಗುಮಶೇಖರಯ್ಯನವರಿಗೂ ಮತ್ತು ನವನತೆಯನವರಿಗೂ ಮತ್ತು ಸೇವಕರಿಗೂ ನಾನು ವಂದನೆಗಳನ್ನು ಅರ್ಪಿಸುವಂತನಾಗಿದ್ದೇನೆ. ಮತ್ತು ಜೂಮ್ ಆ್ಯಪ್ನಲ್ಲಿ ಸೇರಿ ಬಂದಿರುವಂತ ಎಲ್ಲರಿಗೂ ನನ್ನ ವಂದನೆಗಳು ಬೆಳಗಿನ ಜಾವದಲ್ಲಿ ತಿಳಿಸುವಂತನಾಗಿದ್ದೇನೆ. ಈಗ ದೇವರ ವಾಕ್ಯವನ್ನು ನಾವು ಓದಿಕೊಂಡು ಮಿಷನರಿ ಸ್ಟೋರಿಗೆ ಹೋಗೋಣ. ಈ ದಿನದ ಧ್ಯಾನ ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 30ನೇ ವಚನ ಇಂದ 34ನೇ ವಚನ ತನಕ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಕೆಲವು ವಚನಗಳನ್ನು ನಾವು ಓದಿಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 30ನೇ ವಚನವನ್ನು ನಾವು ಓದಿಕೊಂಡು ಪ್ರಾರಂಭ ಮಾಡೋಣ. ಇತ್ತಲಾಗಿ ಅಪೊಸ್ತಲರು ಆತನ ಬಳಿಗೆ ಕೂಡಿ ಬಂದು ತಾವು ಮಾಡಿದ್ದನ್ನು, ಉಪದೇಶಿಸಿದ್ದನ್ನು ಎಲ್ಲ ಆತನಿಗೆ ತಿಳಿಸಲು ಆತನು ಅವರಿಗೆ, ನೀವು ಮಾತ್ರ ವಿಂಗಡವಾಗಿ ಅಡವಿಗೆ ಬಂದು ಸ್ವಲ್ಪ ಧನವಾರಿಸಿಕೊಳ್ಳಿರಿ ಎಂದು ಹೇಳಿದನು. ಯಾಕಂದರೆ ಬಹಳ ಮಂದಿ ಬರುತ್ತಾ ಹೋಗುತ್ತಾ ಇದ್ದುದರಿಂದ ಅವರಿಗೆ ಊಟ ಮಾಡುವುದಕ್ಕೂ ಅವಕಾಶ ಸಿಕ್ಕಲಿಲ್ಲ ಎಂದರು. ಇಲ್ಲಿ ಯೇಸು ಸ್ವಾಮಿ ಅವರು ಸುವಾರ್ತೆ ಸಾರುವಂತ ಸಂದರ್ಭದಲ್ಲಿ ಇಲ್ಲಿ ಒಂದು ವಿಷಯವನ್ನು ನಾವು ನೋಡ್ತಾ ಇದ್ದೀವಿ. ಯೇಸು ಸ್ವಾಮಿ ಅವರು 12 ಮಂದಿ ಶಿಷ್ಯರನ್ನು, ಅಪೊಸ್ತಲರನ್ನು ಆಯ್ದುಕೊಂಡು ತನ್ನ ಸುವಾರ್ತೆಯಲ್ಲಿ ಕೆಲವೊಂದು ಯೋಜನೆಗಳನ್ನು ಅವರಿಗೆ ಹಾಕಿಕೊಟ್ಟು ನಡೆಸ್ತಾ ಇರ್ತಾರೆ. ಇದು ಯಾವ ಸ್ಥಳ ಎಂಬುದಾಗಿ ನೋಡುವಾಗ ತಿಬೇರಿಸ್ ಸಮುದ್ರ ಅಂತಲೂ ಕರೀತಾರ, ಗಲಿಲಾಯ ಸಮುದ್ರ ಅಂತಲೂ ಕರೀತಾರ. ಮತ್ತು ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ ಬೆಸ್ತಯ್ಯ ಎಂಬ ಕೂಡ ಒಂದು ಊರ ಹೆಸರಿದೆ. ಈ ಸ್ಥಳದಲ್ಲಿ ಯೇಸು ಸ್ವಾಮಿ ಅವರು ಸುವಾರ್ತೆ ಸಾರ್ತಿರ್ತಾರೆ. ಆ ಸಮಯ ಎಂತ ಸಮಯ ಆಗಿರ್ತೈತಂದ್ರೆ, ಸ್ನಾನಿಕನಾದ ಯೋಹಾನನನ್ನು ಕೊಲ್ಲಿಸಿದ ಒಂದು ಸಮಯ ಆಗಿರ್ತೈತಿ. ಹೆರೋದನು ಕೊಲ್ಲಿಸಿದ ಒಂದು ಸಮಯವಾಗಿರೋದ್ರಿಂದ ಆ ಸಮಯದಲ್ಲಿ ಯೇಸು ಸ್ವಾಮಿ ಅವರು ಗಲಿಲಾಯ ಸಮುದ್ರ ಆಚೆಗೆ ಸುವಾರ್ತೆಗೆ ಅಂತೇಳಿ ಶಿಷ್ಯರನ್ನು ಕರ್ಕೊಂಡು ಹೋಗುತ್ತಿರ್ತಾರೆ. ಹೋಗುವಾಗ ಶಿಷ್ಯರಿಗೆ ಒಂದು ಕೆಲಸ ಕೊಟ್ಟಿರ್ತಾರೆ. ಯೇಸಪ್ಪ, ನೀವು 12 ಮಂದಿ ಹಳ್ಳಿ ಪಳ್ಳಿಗೆ ಹೋಗಿ ಸುವಾರ್ತೆ ಸಾರಿ ಅಂತೇಳಿ ಅವ್ರಿಗೆ ಒಂದು ಅಧಿಕಾರ ಕೊಟ್ಟಿರ್ತಾರೆ. ಮೊಟ್ಟ ಮೊದಲನೇದಾಗಿ ದೆವ್ವಗಳ ಮೇಲೆ ನಿಮಗೆ ಅಧಿಕಾರ ಕೊಡ್ತೀನಿ ಅಂತ ಹೇಳಿರ್ತಾರೆ. ಮೊಟ್ಟ ಮೊದಲನೇದಾಗಿ ಶಿಷ್ಯರಿಗೆ ಒಂದು ಯಾವುದ್ರ ಮೇಲೆ ಅಧಿಕಾರ ಬೇಕಂತಂದ್ರೆ ದೆವ್ವಗಳ ಮೇಲೆ ಅಧಿಕಾರ. ಈ ರೀತಿಯಾದಂತ ಅಧಿಕಾರವನ್ನು ಕೊಟ್ಟು ಕಳಿಸಿರ್ತಾರ. ಇಬ್ಬರು ಕಳಿಸಿರ್ತಾರೆ. ಅವರು ಆ ಕಳಿಸುವಂತ ಸಂದರ್ಭದಲ್ಲಿ ಅವರು ತಮ್ಮ ಕೆಲಸವನ್ನು ಮುಗಿಸಿಕೊಂಡು ಬಂದು ಯೇಸು ಸ್ವಾಮಿಗೆ ರಿಪೋರ್ಟ್ ಮಾಡ್ತಾರೆ. ನಾವು ಈ ರೀತಿ ಹೋಗಿ ಬಂದಿದ್ವಿ, ನೀವು ಹೇಳಿದಂತ ಕೆಲಸವನ್ನು ನಾವು ಮಾಡಿ ಬಂದಿದ್ದೇವೆ ಅಂತ ಹೇಳಿ ಸೇವಕರು ಯೇಸು ಸ್ವಾಮಿ ಅವರಿಗೆ ಹೇಳ್ತಾರೆ. ಬಂದು ಅಲ್ಲಿ ಯೇಸು ಸ್ವಾಮಿ ಅವರು ಮೊಟ್ಟ ಮೊದಲನೇದಾಗಿ ಈ ದಿನದ ನಾವು ಧ್ಯಾನದಲ್ಲಿ ನೋಡುವಾಗ ಜನ ಸಮೂಹಕ್ಕಾಗಿ ಯೇಸುವಿನ ಕರುಣೆ ಎಂಬುದಾಗಿ, ಕರುಣೆ ಯೇಸು ಸ್ವಾಮಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಈ ಒಂದು ಪುಸ್ತಕದಲ್ಲಿ ನಾವು ನೋಡುವ ಹಾಗೆ ಜನ ಸಮೂಹಕ್ಕಿಂತ ಮೊಟ್ಟ ಮೊದಲನೇದಾಗಿ, ಅದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರ ಮೇಲೆ ದೇವರು
ಕರುಣೆ ತೋರಿಸುವಂಥದ್ದನ್ನ ನೋಡ್ತಾ ಇದ್ದೀವಿ. ಯಾಕಂದ್ರೆ ಅಲ್ಲಿ ಯೇಸು ಸ್ವಾಮಿರು ಅವರಿಗೆ ಕೆಲಸ ಕೊಟ್ಟಿರ್ತಾರ. ಅವ್ರು ಕೆಲಸ ಮುಗಿಸಿ ಬಂದು ಅವ್ರಿಗೆಲ್ಲ ರಿಪೋರ್ಟ್ ಹೇಳಿದ ನಂತರ ಒಂದೇ ಮಾತು ಹೇಳ್ತಾರ, ನೀವು ಮಾತ್ರ ವಿಂಗಡವಾಗಿ ಅಡವಿಗೆ ಬಂದು ಸ್ವಲ್ಪ ದನು ಆರಿಸಿಕೊಳ್ಳಿ. ನೋಡು, ಸೇವಕರ ಮೇಲೆ ಯೇಸು ಸ್ವಾಮಿಗೆ ಅಷ್ಟು ಕರುಣೆ. ದನವಾಗಿರ್ತೈತಿ, ಇವರಿಗೆ ಸುಸ್ತಾಗಿರ್ತೈತಿ. ಅದೇ ರೀತಿ ಈಗಿನ ದಿನಮಾನಗಳಲ್ಲಿ ಕೂಡ ಅನೇಕ ಸೇವಕರುಗಳು ಸ್ವಾಮಿ ನಾವು ನೋಡ್ತೀವಿ. ಅದರಲ್ಲಿ ಒಬ್ರು ನವನೀತಯ್ಯನವರು CBS ಕಾರ್ಯಕ್ರಮಕ್ಕೆ 1 ದಿನ 2 ದಿನ 3 ದಿನ CBS ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಾಗಲೂ ಎಷ್ಟೋ ಸುಸ್ತಾಗಿರ್ತೈತಿ. ಮೊಟ್ಟ ಮೊದಲದಾಗಿ ಅವ್ರು ನಮ್ಗೆ ಹೇಳೋದು ಒಂದೇ ಮಾತು, ನೀವು ರೆಸ್ಟ್ ಮಾಡ್ರಪ್ಪ. ನಮಗೆ ರೆಸ್ಟ್ ಮಾಡಕ್ ಕೇಳಿ 6 ಗಂಟೆಗೆ ಅವರು ಲ್ಯಾಂಡ್ಗೆ ಹೋಗಿರ್ತಾರೆ. ಮಕ್ಕಳ ಮಧ್ಯದಲ್ಲಿ ಏನ್ ಮಾಡಿದ್ರು, ಜಳಕ ಮಾಡಿದ್ರು, ನಾಷ್ಟ ಮಾಡಿದ್ರೆ ಎಲ್ಲ ಅಂತೇಳಿ ವಿಚಾರಿಸೋದೈತಿ. ಯಾಕಂದ್ರೆ ಇಲ್ಲಿ ಒಂದು ಪಾತ್ರ, ಯೇಸು ಸ್ವಾಮಿ ಒಂದು ಪಾತ್ರ ಏನಂದ್ರೆ, ಯಜಮಾನನ ಒಂದು ಆಲೋಚನೆಯನ್ನು, ಯಜಮಾನನಿಗೆ ಇರುವಂತ ಒಂದು ಉದ್ದೇಶವನ್ನು, ಯಜಮಾನನಿಗೆ ಇರುವಂತ ಕಾಳಜಿಯನ್ನು ಇಲ್ಲಿ ಯೇಸು ಸ್ವಾಮಿಯವರು ತೋರಿಸಿಕೊಡ್ತಾರೆ. ಈ ರೀತಿಯಾದಂತ ಒಂದು ಮೊಟ್ಟ ಮೊದಲನಾಗಿ ಯೇಸು ಸ್ವಾಮಿಗೆ ಇರುವಂತ ಕರುಣೆ ಸೇವಕರ ಮೇಲೆ. ಸೇವಕರಿಗೆ ನಾನು ಒಂದು ಅಧಿಕಾರ ಕೊಟ್ಟಿದ್ದೆ, ದೇವಗಳ ಮೇಲೆ ಅವ್ರು ಆ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರ. ಅವರಿಗೆ ಸುಸ್ತಾಗಿರ್ತೈತಿ. ಯಾಕಂದ್ರೆ ಆಗಿನ ಸನ್ಮಾನಗಳಲ್ಲಿ ಅನೇಕ ಜನರು ಯೇಸು ಸ್ವಾಮಿ ಹತ್ರ ಬರೋದ್ರಿಂದ ಅವರಿಗೆ ಊಟ ಮಾಡೋಕ್ ಕೂಡ ಸಮಯ ಸಿಗ್ತಿರಲಿಲ್ಲ. ಆ ರೀತಿಯಾದಂತ ಸೇವೆ ಕೂಡ ಈಗಿನ ಸನ್ಮಾನಗಳಲ್ಲಿ ಮಾಡಬೇಕು, ಮಾಡ್ತಾ ಇದಾರೆ ಅನೇಕ ಸೇವಕರು ಅಂತ ನನ್ನಲ್ಲಿ ಅನಿಸುತ್ತೆ. ಹಾಗೆ ಇನ್ನೊಂದು ಒಂದು ಗುಂಪು ಯೇಸು ಸ್ವಾಮಿ ಹತ್ರ ಬರ್ತೈತಿ. ಇವರು ದನವಾರಿಸ್ಕೊ ಹೋಗ್ಬೇಕಂತ ಇವ್ರು ಹೋಗ್ತಾ ಇದಾರ. ಇವ್ರು ಹೋಗೋದನ್ನ ನೋಡಿ ಇವ್ರಿಗಿನ ಮುಂಚಿತವಾಗಿ ಆ ಕಡೆ ಜನ ದಂಡಾಗಿ ಗುಂಪು ಗುಂಪಾಗಿ ಬರುವುದನ್ನು ಯೇಸು ಸ್ವಾಮಿ ನೋಡಿ ಅವರಿಗೆ ಬೋಧನೆ ಮಾಡ್ತಾರೆ. ಅವರನ್ನು ನೋಡಿ ಕುರುಬನಿಲ್ಲದ ಕುರಿಗಳು ಹೇಳಿ ತನ್ನ ಮನಸ್ಸಿನಲ್ಲಿ ಬಹಳ ಬೇಸರಗೊಳ್ತಾ ಇದ್ದಾರೆ ಯೇಸು ಸ್ವಾಮಿ. ಇವರಿಗೆ ಶುಭ ಸಂದೇಶ ಸಾರುವಂತವರು, ಇವರಿಗೆ ಒಬ್ಬ ಸ್ನಾನಿಕನಾದ ಯೋಹಾನ ಅಂತಿದ್ದ, ಅವನು ಕೂಡ ಸಾಯಿಸಿಬಿಟ್ರು. ಈ ದಿನಮಾನಗಳಲ್ಲಿ ಸುವಾರ್ತೆ ಸಾರುವಂಥದ್ದು ಅನೇಕರಿಗೆ ಕಷ್ಟಕರವಾಗಿರುವಂತ ಸಂದರ್ಭದಲ್ಲಿ, ಆಗಿನ ಕಾಲದಲ್ಲಿ ಕೂಡ ಯೇಸು ಸ್ವಾಮಿಯವರು ತನ್ನ ಬೋಧನೆಯಲ್ಲಿ ಅವರು ಶಿಷ್ಯರು ರೆಸ್ಟ್ ಮಾಡ್ತಾ ಇದಾರ. ಆದಾಯ ಸಮಯದಲ್ಲಿ ಅನೇಕರು ಅದನ್ನು ಹಿಂಬಾಲಿಸಿ ಬರುವಾಗ ಅವರಿಗೆ ಉಪದೇಶ ಮಾಡಕ ಪ್ರಾರಂಭ ಮಾಡ್ತಾರೆ. ಏನ್ ಉಪದೇಶ? ಈ ಮಾರ್ಕನ್ನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದೀವಿ. ಮುಖ್ಯವಾಗಿ ಯೇಸು ಕ್ರಿಸ್ತನ ಸುವಾರ್ತೆಯಲ್ಲಿ ದೇವಕುಮಾರನು ಎಂಬ ಸುವಾರ್ತೆಯನ್ನು ಈ ಮಾರ್ಕನು ಪ್ರಾರಂಭ ಮಾಡ್ತಾನೆ. ದೇವಕುಮಾರನ್ ಅಂತ ಹೇಳಿ ಆ ಒಂದು ವಿಷಯವಾಗಿ ಯೇಸು ಸ್ವಾಮಿ ಪರಲೋಕ ರಾಜ್ಯದ ಕುರಿತು ಆ ಜನರಿಗೆ ಬೋಧನೆ ಮಾಡ್ತಾ ಇರ್ತಾರೆ. ಮಾಡ್ತಾ ಇರುವಾಗ ಆ ಜನರು ಯಾವ್ಯಾವ ಒಂದು ಗುಂಪಾಗಿ ಬಂದಿರ್ತಾರ. ಅನೇಕರು ಕುಂಟ್ರು, ಕುಡ್ರು, ಕಲ್ಲಿಲ್ದವರು, ಅನೇಕರು ಒಂದು ರೋಗಗಳಿಗೆ ಸುತ್ತಾದಂತವರು, ಕಷ್ಟದಲ್ಲಿ ಕಣ್ಣೀರಿನಲ್ಲಿ ಕುಂತವರು ಬಂದಿರ್ತಾರೆ. ಮುಖ್ಯವಾಗಿ ಎಲ್ಲರೂ ಅಲ್ಲಿ ಬಂದಿರುವಂತ ಉದ್ದೇಶ ಏನಂತಂದ್ರೆ, ಈ ವಿರೋಧ ರಾಜ್ಯ ನಿದ್ನೆಲ್ಲ ಇವನೊಂದು ಸುದ್ದಿ ಹಬ್ಬಿಸಿರ್ತಾನೆ. ಏನಂತ ಹೇಳಿ ಅಂತಂದ್ರೆ, ಸ್ನಾನಿಕನಾದ ಸತ್ವದ ಅವನೇ ಎದ್ದು ಬಂದಾನ ಅಂತಕ್ಕದ್ದನ್ನು ತನ್ನ ಒಂದು ಪರಿವಾರದವರಿಗೆ ಹಬ್ಬಿಸ್ಬಿಟ್ಟಿರ್ತಾನೆ. ಆ ಒಂದು ವಿಷಯವನ್ನು ಕೂಡ ಜನರು ತಿಳ್ಕೊಂಡು ಅಲ್ಲಿ ಬಂದಿರಬಹುದು. ಇದನ್ನೇ ಸ್ನಾನಿಕನಾದ ಯೋಹಾನನ ಅಂತ ಆಗಿರ್ಬೋದು, ಎದ್ದು ಬಂದಿರಬಹುದು ಅಂತ ಹೇಳಿ ಕೆಲವು ಜನ ಆ ರೀತಿ ಊಹೆ ಪೂಹೆಗಳ ಮಾತುಗಳನ್ನು ಕೇಳಿ ಸಭೆಗೆ ಬರುವಂತದ್ದು ಕೂಡ ಉಂಟು. ಆದ್ರೂ ಕೂಡ ಯೇಸು ಸ್ವಾಮಿ ಅವರು ಅವರಲ್ಲಿ ಒಂದೇ ಒಂದು ಕರುಣೆ ಕೊಡ್ತಾ ಇದಾರೆ ಇವರಿಗೆ ಪರಲೋಕ ರಾಜ್ಯದ ಕುರಿತು ವಿವರಿಸಬೇಕು, ಇವರಿಗೆ ಬೋಧಿಸಬೇಕು, ಇವರಿಗೆ
ಹಣ ಇರ್ಬೋದು, ಆಸ್ತಿ ಇರ್ಬೋದು, ಆದ್ರೆ ಆತ್ಮದಲ್ಲಿ ಸಮಾಧಾನ ಇಲ್ಲ, ಶಾಂತಿ ಇಲ್ಲ. ಯಾಕಂದ್ರೆ ಆಗಿನ ಕಾಲದಲ್ಲಿ ಪ್ರವಾದಿಗಳು ಯಾರು ಇದ್ದಿಲ್ಲ, ಅಲ್ಲಿಗೆ ಪ್ರವಾದಿಗಳ ಮುಕ್ತಾಯವಾಗಿತ್ತು. ಹಾಗಾಗಿ ಯೇಸುವನ್ನು ಒಬ್ಬ ಜ್ಞಾನಿಕನಾದ ಯೋಹಾನನೇ ಕೊನೆ ಪ್ರವಾದಿ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾಗಿರುವಾಗ ಈ ಜನರು ಯೇಸುವಿನ ಬಳಿಗೆ ಬಂದು ಕುಳಿತುಕೊಂಡು ಆತನ ಬೋಧನೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳ್ತಾ ತೊಡಗಿದರು. ಆದರೆ ಅಲ್ಲಿ ಯೇಸುವಿಗಿರುವಂಥದ್ದು ಅವರು ಏನೇ ಬೋಧನೆ ಮಾಡಿದ್ರು, ಅವರು ಏನೇನೇ ಅವರು ಪರಲೋಕ ರಾಜ್ಯ ಕುರಿತು ಹೇಳಿದ್ರು ಕೂಡ ಒಂದೇ ಒಂದು ಅವರಲ್ಲಿ ಏನು ಕಾಡ್ತಿರ್ತಂದ್ರೆ ಕುರುಬರಿಲ್ಲ, ಸುವಾರ್ತೆ ಸಾರುವುದಕ್ಕೆ ಸೇವಕರಿಲ್ಲ ಅಂತೇಳಿ ಒಂದು ಮನಸ್ಸಿನಲ್ಲಿ ಆಲೋಚನೆ ಬರ್ತಾ ಇರ್ತಾವ. ಅದಕ್ಕಾಗಿ ನಾವು ಅಲ್ಲಿ ನೋಡ್ತಾ ಇದ್ದೀವಿ, ಆತನ ಒಂದು ಕರುಣೆ, ಆತನ ಒಂದು ಪ್ರೀತಿ ಮನುಷ್ಯರ ಮೇಲೆ ಅಪಾರವಾಗಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಏನಂತಂದ್ರೆ, ಒಂದು ಸಾರಿ ಇಸ್ರಾಯೇಲ್ರು ದೇವರಿಗೆ ವಿರುದ್ಧವಾಗಿ ವಿಗ್ರಹಾರಾಧನೆಗಳನ್ನು ಮಾಡಿಕೊಂಡು ತಪ್ಪು ಮಾಡುವಾಗ ಮೋಶೆ ದಶಾಜ್ಞೆ ಅಲಿಗೆಯನ್ನು ತಂದು ಬಿಸಿ ಹಾಕಿ ಮೊರೆ ಬಡ್ದ್ಬಿಟ್ಟಿರ್ತಾನೆ. ಈ ರೀತಿ ಆಗಿಬಿಡ್ತಲ್ಲ ಅಂತ ಹೇಳಿ ಮತ್ತೆ ದೇವರು ಈ ಜನರಿಗೆ ಈ ಲೋಕದಲ್ಲಿ ಒಂದು ಬೋಧನೆ ಬೇಕು, ಒಂದು ಧರ್ಮಶಾಸ್ತ್ರ ಬೇಕು ಅಂತೇಳಿ ಮತ್ತೊಂದು ಸಾರಿ ನಮ್ಮ ಸಿಟ್ಟನ್ನು ಅಡಗಿಸಿಕೊಂಡು, ತನ್ನ ಕೋಪವನ್ನು ಅಡಗಿಸಿಕೊಂಡು ಮೋಶನಿಗೆ, ಬಾರಪ್ಪ ಇನ್ನೊಂದು ಇನ್ನ 2 ಅಲಿಗೆ ಅದ ತರ ಮಾಡಿಕೊಂಡು ಬಾ, ನಾನು ದಶಾಜ್ಞೆಗಳನ್ನು ಬರೆದು ಕೊಡ್ತೀನಿ ಅಂತ ಹೇಳ್ತಾರೆ. ಎಷ್ಟು ದಯಾಮಯ ಕರುಣೆ ನಮ್ಮ ದೇವರು! ಈ ರೀತಿಯಾದಂತ ಹಠಮಾರಿತನ ಜನ ಇದ್ದಾಗಲೂ ಕೂಡ ಆತನು ಮತ್ತೆ ನಮಗೆ ಧರ್ಮಶಾಸ್ತ್ರವನ್ನು ಬರ್ಸಿಕೊಟ್ಟಿದ್ದನ್ನ ನಾವು ನೋಡ್ತೀವಿ. ಮೋಶೆ ಹೇಳ್ತದನ, ವಿಮೋಚನೆ ಕಂಡ 34ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳ್ತದನ, ಯೆಹೋವ ಕನಿಕರವು, ದಯೆಯುಳ್ಳ ದೇವರು, ದೀರ್ಘಶಾಂತನು, ಪ್ರೀತಿ ನಂಬಿಕೆಯುಳ್ಳವನು. ಹೀಗಾಗಿ ಆತನಿಗೆ ಅನೇಕ ಹೆಸರುಗಳನ್ನು ಕೊಟ್ಟು ದೇವರನ್ನು ಮೋಶೆ ಆರಾಧನೆ ಮಾಡುವಂತ ನಾವು ನೋಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಯೇಸುಸ್ವಾಮಿ ಅವರು ತನ್ನ ನಂಬಿ ಬಂದಂತವರ ಮೇಲೆ ಯಾವತ್ತೂ ಅಲಕ್ಷ್ಯ ತೋರಿಸಲೇ ಇಲ್ಲ. ಯಾಕಂತಂದ್ರೆ ತನ್ನ ಹಿಂಬಾಲಿಸಿ ಬರುವಂತ ಜನರ ಮೇಲೆ ಈ ರೀತಿಯಾದಂತ ಕರುಣೆ, ಈ ರೀತಿಯಾದಂತ ಒಂದು ದಯೆಯ ವಿಷಯದಲ್ಲಿ ಸತ್ಯವೇದದಲ್ಲಿ ಹಲವಾರು ಸರಿ ನಾವು ಸತ್ಯವೇದ ಇರುವುದೇ ದಯೆ, ಪ್ರೀತಿ, ನಂಬಿಕೆ ವಿಷಯದಲ್ಲಿ ದೇವರು ಈ ಕಾರ್ಯ ಮಾಡ್ತಾನೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೀವಿ, ಈಗ ನೆಹೆಮ್ಯನು ಕೂಡ ದೇವಾಲಯ ಸುಟ್ಟೋಗಿರುವಂಥದ್ದು, ಹಾಳಾಗಿರುವಂತ ಸುದ್ದಿ ಕೇಳಿ ಕೆಲವು ದಿವಸ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾನೆ. ಎಜ್ರ, ನೆಹೆಮ್ಯನ ಕಾಲದಲ್ಲಿ ಅರ್ಥಾಸ್ತನ ಒಬ್ಬ ಅರಸನ ಕೈಯಲ್ಲಿ ಒಂದು ಪ್ರಾಣದಾಯಕ ಕೆಲಸವ ಮಾಡುತ್ತಿದ್ದ ಒಬ್ಬ ಮನುಷ್ಯನು ದೇವಾಲಯ ಮೇಲೆ ಮತ್ತು ಅನೇಕರು ಚೆದರಿ ಹೋಗಿರುವಂತ ಜನಗಳ ಮೇಲೆ ಕರುಣೆ ಪಟ್ಟು ಉಪವಾಸ ಮಾಡ್ತಿರ್ತಾನೆ. ಆದರೆ ಆತನ ಉಪವಾಸವು ಯಾರಿಗೂ ಗೊತ್ತಾಗಿರೋದಿಲ್ಲ. ಒಂದು ದಿನ ಪ್ರಾಣದಾಯ ಒಂದು ಸೇವೆ ಸಲ್ಲಿಸುವಂತ ಸಂದರ್ಭದಲ್ಲಿ ಅರ್ಥಾಸ್ತನೇ ಆತನನ್ನು ಕಂಡು ಹಿಡಿದು, ಏನಪ್ಪಾ ನಿನ್ನ ದೇಹದಲ್ಲಿ ಚೈತನ್ಯ ಇಲ್ಲ, ಯಾಕೆ ಅಂತ ಕೇಳುವಾಗ ಅಲ್ಲಿ ಎಲ್ಲ ವಿವರಣೆ ಮಾಡ್ತಾರೆ. ಅದಕ್ಕೆ ಆತನ ಒಂದು ಪ್ರಾರ್ಥನೆ, ದೇವರಲ್ಲಿ ಮಾಡಿದಂತ ಪ್ರಾರ್ಥನೆ ನೆರವೇರ್ತತಿ. ದೇವಾಲಯ ಹೋಳೆ ಗೌಡಿ ಕಟ್ಟುವುದಕ್ಕೆ ದೇವರು ಅವಕಾಶ ಮಾಡಿಕೊಡ್ತಾರೆ. ಈ ರೀತಿಯಾಗಿರುವಂತ ಕರುಣೆ, ಸುಟ್ಟು ಹೋಗಿರುವಂತ ದೇವಾಲಯವನ್ನು ಕಟ್ಟಿದಂತ ದೇವರು ಈ ದಿನಮಾನಗಳಲ್ಲಿ ಅನೇಕ ಸೇವಕರುಗಳನ್ನು, ಬಿದ್ದು ಹೋಗಿರುವಂತ
ವಿಶ್ವಾಸಿಗಳನ್ನು ಕುಗ್ಗಿ ಹೋಗಿರುವಂತ ವಿಶ್ವಾಸಿಗಳನ್ನು ಬಲಪಡಿಸಬೇಕು, ಅವರಿಗೆ ಚೈತನ್ಯ ತುಂಬಬೇಕು, ಆತ್ಮವಿಶ್ವಾಸದಿಂದ ಅವರನ್ನು ಬೆಳೆಸಬೇಕು ಎಂಬುದಾಗಿ ಈ ದಿನಮಾನಗಳಲ್ಲಿ ಕೂಡ ಅನೇಕ ಪ್ರಯತ್ನಗಳು ನಡೀತವೆ. ಅದು ದೇವರ ಒಂದು ಕರುಣೆ, ದೇವರ ಪ್ರೀತಿ. ಹೀಗಾಗಿರುವುದರಿಂದ ನಾವು ಈಗ ಸ್ವಲ್ಪ ಹೊತ್ತು ಮಿಷನರಿ ಜೀವನ ಚರಿತ್ರೆಯನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ಸುವಾರ್ಥಿಕರ ಜೀವನ ಚರಿತ್ರೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಇವ್ರ ಹೆಸರು ಬಂದ್ಬಿಟ್ಟು ವಾಸ್ವಾಲ್ಡ್ ಚೆಂಬರ್ಸ್ ಎಂಬುದಾಗಿ ಇವ್ರ ಹೆಸರು. ಇವರು ಜುಲೈ 24, 1874 ನವೆಂಬರ್ 15, 1917ರಲ್ಲಿ ಜೀವಿಸಿದಂಥವರು. ಇವರು ಒಬ್ಬ ಸುವಾರ್ತೆ ಸೇವಕರಾಗಿ ಒಬ್ಬ ಸ್ಕಾಟಿಷ್ ಧರ್ಮೋಪದೇಶಕರಾಗಿ, ಇವರು ಒಬ್ಬ ಶಿಕ್ಷಕರಾಗಿ, ಲೇಖಕರಾಗಿದ್ದುಕೊಂಡು ಭಕ್ತಿಪೂರ್ವಕವಾದ ಸೇವೆಯನ್ನು ಮಾಡಿದರೆಂಬುದಾಗಿ ನೋಡ್ತದೆ. ಇವರ ಒಂದು ಶ್ರೇಷ್ಠ ವೃತ್ತಿ ಯಾವುದಂತಂದ್ರೆ ಮೈ ವುಡ್ಸ್ಕೋಸ್ಟ್ ಫಾರ್ ಈಸ್ ಹೈಯೆಸ್ಟ್ಗೆ ಇವರು ಹೆಸರುವಾಸಿಯಾಗಿದ್ದರು. ಇವರಲ್ಲಿ ಮುಖ್ಯವಾಗಿ ಏನಿಸ್ತಂತಂದ್ರೆ ಪ್ರಾರ್ಥನೆ ಮತ್ತು ನಮ್ರತೆ ಜೀವನ ಇವರಲ್ಲಿತ್ತು. ಅವರು ಒಂದು ಕ್ರಿಸ್ತನ ಪರಿಪೂರ್ಣ ಶರಣಾಗತಿಯನ್ನು ಒತ್ತಿ ಹೇಳ್ತಿದ್ರಂತೆ ಇವರು. ಮೊಟ್ಟ ಮೊದಲನೇದಾಗಿ ಇವರ ಒಂದು ಬೋಧನೆ ಹೇಗಾಗಿತ್ತಂತಂದ್ರೆ, ಮೊಟ್ಟ ಮೊದಲನೇದಾಗಿ ನಮ್ಮ ಹೃದಯವನ್ನು, ನಮ್ಮನ್ನು ನಾವು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟವರಾಗಿರ್ಬೇಕು. ಅದೇ ಇವರ ಒಂದು ಪ್ರಥಮ ಬೋಧನೆ ಆಗಿತ್ತು ಎಂಬುದಾಗಿ ನೋಡ್ತಾ ಇದ್ದೀವಿ. ಚೆಂಬರ್ಸ್ ಅವರು ಮೊದಲನೇ ಮಹಾಯುದ್ಧದ ಸಮಯದಲ್ಲಿ ಐಗುಪ್ತದಲ್ಲಿ ಬ್ರಿಟಿಷ್ ಸೈನಿಕರಿಗೆ ಚಾಂಪಿಯನ್ ಆಗಿ ಸೇವೆ ಸಲ್ಲಿಸಿದಂತವರು. ಮೊದಲನೇ ಮಹಾಯುದ್ಧದಲ್ಲಿ ಅವರು ತೀರಿ ಹೋದ ನಂತರ ಅವರ ಪತ್ನಿ ಸಂಕಲ್ಪಿಸಿದ ಅವರ ಸಂದೇಶಗಳು ಪ್ರಪಂಚದಾದ್ಯಂತ ಭಕ್ತರಿಗೆ ಸ್ಫೂರ್ತಿ ನೀಡುತ್ತಲೇ ಬಂದವು ಎಂಬುದಾಗಿ ನೋಡ್ತಾ ಇದ್ದೀವಿ. ಇವರು ತೀರಿ ಹೋದ ನಂತರ ಆ ಒಂದು ಸೇವೆಯನ್ನು, ಆ ಒಂದು ದೇವರ ಕಾರ್ಯಗಳನ್ನು ಇವರ ಪತ್ನಿ ಮುಂದುವರಿಸಿಕೊಂಡು ಹೋದರು ಎಂಬುದಾಗಿ ಜೀವನ ಸೇವಕರ ಒಂದು ಜೀವನ ಚರಿತ್ರೆಯಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಈ ರೀತಿಯಾದಂತ ಅವರ ಒಂದು ಸೇವೆ, ಅವರ ಒಂದು ಕಾರ್ಯ ಆಗಿರ್ತೈತಿ. ಯಾಕಂತಂದ್ರೆ ಅವರು ತಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಂತ ವ್ಯಕ್ತಿ ಇವರಾಗಿರ್ತಾರ. ತಾವು ಏನಾಗಿರ್ತಾರ ಅದೇ ಅನೇಕರು ಕೂಡ ಯೇಸು ಕ್ರಿಸ್ತನಿಗೆ ಸ್ವಂತವಾಗಿರಬೇಕು. ಅನೇಕರು ಯೇಸು ಕ್ರಿಸ್ತನಿಗೆ ತಮ್ಮ ಹೃದಯವನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ತಮ್ಮನ್ನು ತಾವು ನಿರಾಕರಿಸಲ್ಪಟ್ಟವರಾಗಿ ಸೇವೆ ಸಲ್ಲಿಸಬೇಕೆಂಬುದಾಗಿ ಇವರ ಒಂದು ಸುವಾರ್ತೆ ತಾತ್ಪರ್ಯವಾಗಿರ್ತದೆ ಎಂಬುದಾಗಿ ನಾವು ನೋಡ್ತೀವಿ. ಈ ರೀತಿಯಾದಂತ ಈ ದಿನದ ಒಂದು ಧ್ಯಾನದಲ್ಲಿ ಸೇವಕರ ಕುರಿತಾಗಿ ನಾವು ನೋಡಿಕೊಂಡಿವಿ. ಮುಖ್ಯವಾಗಿ ಯೇಸು ಕ್ರಿಸ್ತನ ಜನಸಮೂಹಕ್ಕಾಗಿ ವರ್ಷದ ಕರುಣೆ ಇವತ್ತಿಗೂ ಅನೇಕ ಸೇವಕರು ಎದ್ದೇಳಬೇಕು, ಸುವಾರ್ಥಿಕರಾಗಿ ಆತನ ಪರಲೋಕ ರಾಜ್ಯದ ಕುರಿತು ಸೇವೆ ಮಾಡಬೇಕೆಂಬುದಾಗಿ ಆತನ ಚಿತ್ತವನ್ನು ನಾವು ಕೂಡ ಮಾಡುವವರಾಗಿರ್ಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾಗಿರುವಂತ ನನ್ನ ಪರಲೋಕದ ತಂದೆ, ದೇವರಾತ್ಮನು ಪರಿಶುದ್ಧಾತ್ಮನು ನಿಮಗೆ ಸ್ತೋತ್ರವಾಗಲಿರುತ್ತದೆ. ಕರೆದಾತನು ನಂಬಿಗಸ್ತನಾಗಿರುವ ದೇವರು, ನಿನ್ನ ಸೇವಕರ ಮೇಲೆ ದಯಾ ಕರುಣೆಯನ್ನು ತೋರಿಸಿದ ಕರ್ತನು, ಈ ದಿನಮಾನಗಳಲ್ಲಿ ಕೂಡ ಸ್ವಾಮಿ ನಿನ್ನ ಸೇವಕರ ಮೇಲೆ ಅಪ್ಪ ನೀನು ಹೆಚ್ಚಿನ ಒಂದು ಪ್ರೀತಿಯನ್ನು ತರ್ತ ದೇವರೇ ನಿಮಗೆ ಸ್ತೋತ್ರ. ಹಾಗೆ ರಾಜ, ಈ ಒಂದು
ಸಮಯವನ್ನು ಕರ್ತನೆ ಒಂದು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂತ ಸಮಯ ಮತ್ತು ಮಿಷನರಿ ಜೀವನ ಚರಿತ್ರೆಯನ್ನು ಧ್ಯಾನ ಮಾಡುವಂತ ಸಮಯ ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಇದಕ್ಕೆ ಪ್ರಯಾಸ ಪಟ್ಟುವಂತ ಎಲ್ಲ ನಿನ್ನ ಸೇವಕರಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ ಸ್ವಾಮಿ. ಬೇರೆ ಈ ರೀತಿಯಾದಂತ ಕರ್ತನೆ ಅಪ್ಪ ಆತ್ಮಿಕ ಆಹಾರವನ್ನು ದಿನದಲ್ಲಿ ಕರ್ತನೆ ನಮಗೆ ಕೊಡ್ತ ಬರ್ತೀವಿ ರಾಜ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಇದಕ್ಕೆ ಪ್ರಯಾಸ ಪಟ್ಟುವಂತ ಎಲ್ಲ ನಿನ್ನ ಸೇವಕರನ್ನು ಆಶ್ರಯ ಮಾಡಿ ಬೇರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಕರ್ತನೆ ಸ್ವಾಮಿ ಸುವಾರ್ತಿಕರಿಗೆ ಸುವಾರ್ತೆ ಸೇವಕರಿಗೆ ಕರ್ತನೆ ಅಪ್ಪ ನೀನು ಧೈರ್ಯ ಕೊಡು ಕರ್ತನೆ. ಒಂದು ಸಾಮರ್ಥ್ಯವನ್ನು ಕೊಟ್ಟು ದೆವ್ವಗಳ ಮೇಲೆ ಅಧಿಕಾರವನ್ನು ನಿನ್ನ ಸೇವಕರಿಗೆ ನೀಡಿ ದೇವರೇ ಈ ಲೋಕದಲ್ಲಿ ಸ್ವಾಮಿ ದುಷ್ಟಾತ್ಮಗಳ ಮೇಲೆ ಕರ್ತನೆ ರಾಜತ್ವಗಳ ಮೇಲೆಯೂ ಕರ್ತನೆ ಅವು ಹೋರಾಡುವಂತವರಾಗಿರ್ಲಿಕ್ಕಾಗುತ್ತೆ. ನಿಮಗೆ ಸಾಧ್ಯ ಮಾಡಿ ನಿನಗೆ ಸ್ತೋತ್ರವನ್ನು ಕರ್ತನೆ. ಈ ದಿನದ ಎಲ್ಲ ಕೆಲಸ ಕಾರ್ಯಗಳನ್ನು ಸುವಾರ್ತೆ ಸೇವೆಗಳನ್ನು ಮತ್ತು ಆಫೀಸ್ ಕೆಲಸ ಕಾರ್ಯಗಳನ್ನು ಎಲ್ಲವನ್ನು ನೀವು ಆಶೀರ್ವಾದ ಮಾಡ್ರಿ. ಹಾಗೆ ವಿಶೇಷ ಕರ್ತನೆ ಬೇರೆ ಸೇವಕರಿಗೆ ಕರ್ತನೆ ಸ್ವಾಮಿ ಆರೋಗ್ಯ ಕೊಡ್ರಿ, ಬಲ ಕೊಡ್ರಿ, ದೇಹದಲ್ಲಿ ಚೈತನ್ಯವನ್ನು ಕೊಟ್ಟು ಕರ್ತನೆ ಸ್ವಾಮಿ ಇನ್ನೂ ಸ್ವಾಮಿ ಸಪ ನಿನ್ನ ಸುವಾರ್ತೆಯನ್ನು ಸಾರುವ ಅಂಬಲ ಅಪ್ಪ ಕರ್ತನೆ ಮನಸ್ಸು ಸಿದ್ಧವಾಗಿದೆ, ದೇಹಕ್ಕೆ ಬಲ ಸಾಲದೆಂಬುದಾಗಿ ಹೇಳಿದ ಮೇರೆಗೆ ಅನೇಕ ಸೇವಕರಿಗೆ ಕರ್ತನೆ ಸ್ವಾಮಿ ಅಪ್ಪ ದೇಹದಲ್ಲಿ ಕರ್ತನೆ ಅನೇಕ ಸಮಸ್ಯೆಗಳು ಕಾಡ್ತಾ ಇರ್ತವೆ. ಎಲ್ಲವನ್ನು ಸ್ವಾಮಿ ಕುಡಿದಾಕಿ ಅಪ್ಪ ನೀನು ನಿನ್ನ ಸುವಾರ್ತೆಯನ್ನು ನಡೆಸಿ ಹಾಗೆ ಕರ್ತನೆ ನಮ್ಮನ್ನು ನಮ್ಮ ಕುಟುಂಬವನ್ನು ನಿನ್ನ ಕೈಗೊಪ್ಸಿ ಕೊಡುತ್ತಾ ನಮ್ಮ ಪ್ರಭು ಗುರು ಒಡೆಯನಾಗಿರುವ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಬೇಡಿಕೊಟ್ಟುವೆ ನನ್ನ ಪರಲೋಕ. ಆಮೆನ್.